ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ವಿಡಿಯೋ ಪಾಠಗಳಲ್ಲಿ 9ನೇ ತರಗತಿಯ ಜೀವದ ಮೂಲ ಘಟಕ ಅಂತಕ್ಕಂತಹ ಪಾಠದ ಬಗ್ಗೆ ನೋಡ್ತಾ ಹೋಗೋಣ. ಜೀವದ ಮೂಲ ಘಟಕ ಯಾವುದಿರ್ಬೋದು ಅಂತ ನಾವು ಯೋಚನೆ ಮಾಡ್ತಾ ಹೋದರೆ, ಜೀವಿಗಳಲ್ಲಿ ಎಲ್ಲ ಜೀವಿಗಳಲ್ಲೂ ಸಹ ಮೂಲ ಘಟಕವಾಗಿ ಜೀವಕೋಶ ಇರ್ತದೆ. ಸರಿ, ಈ ಜೀವಕೋಶ ಯಾವುದರಿಂದ ಮಾಡಲ್ಪಟ್ಟಿದೆ, ಹೇಗಿದೆ, ಅದರ ರಚನೆ ಹೇಗಿದೆ ಅಂತ ನೋಡ್ತಾ ಹೋದರೆ, ನಮ್ಮ ಇಂದಿನ ಕಾಲದ ವಿಜ್ಞಾನಿಗಳು ಈ ಜೀವಕೋಶದ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ಕೈಗೊಂಡು ಆ ಜೀವಕೋಶ ಹೇಗಿದೆ, ಆ ರಚನೆ ಹೇಗಿದೆ ಅಂತಕ್ಕಂಥದ್ದನ್ನು ಪತ್ತೆ ಮಾಡಿದ್ದಾರೆ. ಸೊ ಅವರಲ್ಲಿ ಬಹಳ ಮುಖ್ಯವಾದಂತಹ ವಿಜ್ಞಾನಿ ಅಂದರೆ ರಾಬರ್ಟ್ ಹುಕ್ ಅಂತಕ್ಕಂತಹ ವಿಜ್ಞಾನಿ. ಸೊ ಇವನು ಮೊಟ್ಟಮೊದಲ ಬಾರಿಗೆ ರಾಬರ್ಟ್ ಹುಕ್ ಅಂತಕ್ಕಂತಹ ವಿಜ್ಞಾನಿ ಈ ಜೇನುಗೂಡು ಬಂತು ನಮಗೆ, ಆ ಜೇನುಗೂಡನ್ನು ನೋಡ್ಬಿಟ್ಟು ಸೊ ಜೀವಕೋಶಗಳ ರಚನೆ ಹೀಗಿರ್ಬೋದು ಅಂತಕ್ಕಂಥದ್ದನ್ನು ಅವನು ತೋರಿಸಿದ, ವ್ಯಕ್ತಪಡಿಸಿದ. ಸೊ ಜೇನುಗೂಡನ್ನು ಓದ್ತಕ್ಕಂತಹ ಸಣ್ಣ ಸಣ್ಣ ಕೋಣೆಗಳಂತಹ ರಚನೆಗಳನ್ನು ತಮ್ಮ ಸೂಕ್ಷ್ಮದರ್ಶಕದ ಮೂಲಕ ಅವರು ವೀಕ್ಷಣೆ ಮಾಡಿದರು, ನೋಡಿಬಿಟ್ಟು ಸೊ ಅದೇ ರೀತಿ ಈ ಜೀವಕೋಶದ ಕೋಣೆಗಳು ಸಹ ಇದ್ದಾವೆ ಅಂತಕ್ಕಂಥದ್ದನ್ನು ಅವರು ತೋರ್ಪಡಿಸಿದರು, ವ್ಯಕ್ತಪಡಿಸಿದರು. ಸೊ ಈ ರಚನೆಗಳಿಗೆ ಅವರು ಸೆಲ್ ಅಂತಕ್ಕಂತಹ ಪದವನ್ನು ಅವರು ವ್ಯಕ್ತಪಡಿಸಿದರು. ಸೊ ಆ ಸೆಲ್ ಅಂದ್ರೇ ಸಣ್ಣ ಕೋಣೆ ಎನ್ನುವ ಅರ್ಥ ಬರುತ್ತೆ, ಆಯಿತಾ ಮಕ್ಕಳೇ. ನೋಡಿ, ಜೀವಕೋಶ ಹೇಗಿರುತ್ತೆ ಅನ್ನೋದಕ್ಕೆ ಈ ಚಿತ್ರದಲ್ಲಿ ನಾವು ನೋಡ್ತಾ ಇರ್ಬೋದು. ಜೀವಿಯ ಮೂಲಭೂತ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನಾವು ಜೀವಕೋಶ ಅಂತ ಹೇಳ್ತೀವಿ. ಮಕ್ಕಳೇ, ಜೀವಕೋಶ ಅಂದರೆ ಜೀವಿಯ ರಚನೆಯ ಮತ್ತು ಕಾರ್ಯದ ಮೂಲ ಘಟಕ. ಸೊ ಆ ಜೀವಿಯ ರಚನೆಯ ಮತ್ತು ಕಾರ್ಯದ ಮೂಲ ಘಟಕವನ್ನು ನಾವು ಜೀವಕೋಶ ಅಂತ ಕರಿತೀವಿ, ಸೆಲ್ ಅಂತ ಕರಿತೀವಿ. ಆ ಜೀವಕೋಶಗಳಲ್ಲಿ ಎಷ್ಟು ವಿಧ ಹೇಳಿ, ಹಿಂದೆ ಕಲ್ತಿದ್ದೀರಾ ಅಲ್ವಾ? ಸೊ ಎಷ್ಟು ವಿಧ? ಹೌದು, 2 ವಿಧ. ಸೊ ಒಂದು ಸಸ್ಯ ಜೀವಕೋಶ, ಪ್ಲಾಂಟ್ ಸೆಲ್, ಮತ್ತೊಂದು ಪ್ರಾಣಿ ಜೀವಕೋಶ ಅಲ್ವಾ? ಸೊ ನಾವು ಪ್ರಾಣಿಗಳು, ನಮ್ಮಲ್ಲಿರ್ತಕ್ಕಂಥದ್ದು ಪ್ರಾಣಿ ಜೀವಕೋಶ, ಸಸ್ಯಗಳಲ್ಲಿ ಸಸ್ಯ ಜೀವಕೋಶ ಅಲ್ವಾ? ಸೊ ಹಾಗೆ ಆ ಜೀವಿಗಳಲ್ಲಿ ನಾವು ಏಕಕೋಶ ಜೀವಿಗಳು ಮತ್ತು ಆ ಜೀವಕೋಶದ ಸಂಖ್ಯೆಯ ಆಧಾರದ ಮೇಲೆ ಹಂಗೆ ಡಿವೈಡ್ ಮಾಡ್ತೀವಿ. ಸೊ ಹಂಗೆ ಏಕಕೋಶ ಜೀವಿ ಅಲ್ಲಿ ಏಕ ಅಂದರೆ ಒಂದು ಅಲ್ವಾ? ಕೇವಲ ಒಂದೇ ಒಂದು ಕೋಶವನ್ನು ಹೊಂದಿರತಕ್ಕಂತಹ ಜೀವಿಗಳಿಗೆ, ಒಂದೇ ಕೋಶದಿಂದ ಮಾಡಲ್ಪಟ್ಟಂತಹ ಜೀವಿಗಳಿಗೆ ನಾವು ಹೇಳ್ತೀವಿ ಏಕಕೋಶ ಜೀವಿ ಅಂತ ಕರಿತೀವಿ. ಸೊ ಈ ಒಂದು ಜೀವಿಗಳಲ್ಲಿ ಆ ಒಂದೇ ಕೋಶ ಎಲ್ಲ ಜೀವನ ಕ್ರಿಯೆಗಳನ್ನು ಸಹ ನಡೆಸುತ್ತೆ. ಅಂದರೆ ನಾವು ನಡೆಸುವ ಎಲ್ಲ ಜೀವನ ಕ್ರಿಯೆಗಳನ್ನು ಹಾಗೆ ಆ ಒಂದೇ ಕೋಶವನ್ನು ಹೊಂದಿರತಕ್ಕಂತಹ ಜೀವಿಗಳು ಸಹ ಆ ಜೀವನ ಕ್ರಿಯೆಗಳನ್ನು ನಡೆಸ್ತವೆ. ಜೀವನ ಕ್ರಿಯೆಗಳು ಅಂದರೆ ಯಾವುದು ಗೊತ್ತಿದೆ ಅಲ್ವಾ? ಚಲನೆ ಇರ್ಬೋದು, ಆಹಾರ ಸೇವನೆ ಇರ್ಬೋದು, ಉಸಿರಾಟ ಕ್ರಿಯೆ ಇರ್ಬೋದು, ಪೋಷಣೆ ಇರ್ಬೋದು, ವಿಸರ್ಜನೆ ಕ್ರಿಯೆ ಇರ್ಬೋದು ಅಲ್ವಾ? ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಇರ್ಬೋದು. ಸೊ ಎಲ್ಲ ಕ್ರಿಯೆಗಳನ್ನು ಅವು ಸಹ ವ್ಯಕ್ತಪಡಿಸ್ತವೆ, ಆ ಏಕಕೋಶ ಜೀವಿಗಳು ಸಹ ವ್ಯಕ್ತಪಡಿಸ್ತವೆ. ಹಾಗಾದರೆ ಈ ಏಕಕೋಶ ಜೀವಿಗಳಿಗೆ ಉದಾಹರಣೆಗಳು ಯಾವುವು ಅಂತಂದರೆ, ಅಮೀಬ ಒಂದು ಏಕಕೋಶ ಜೀವಿ ಮಕ್ಕಳೇ. ಸೊ ಅದರ ಚಿತ್ರಣ ಹೇಗಿರ್ತದೆ ನೋಡಿ, ಅಮೀಬಾದ ಚಿತ್ರ ಹೀಗಿರ್ತದೆ. ಸೊ ಮಿಥ್ಯಾಪದಗಳು ಇರ್ತದೆ, ಸೂಡೋಪೋಡ್ಸ್ ಅಂತೀವಿ. ಮಿಥ್ಯಾಪದಗಳು ನ್ಯೂಕ್ಲಿಯಸ್, ಫುಡ್ ವೆಹಿಕಲ್ಗಳು ಸೊ ಆಗಿರ್ತದೆ. ಸೊ ಅದು ಚಿತ್ರ ಹೀಗೆ ಬರಬೇಕು ಅಂತಿರಲಿಲ್ಲ, ಯಾಕೆಂದರೆ ಆ ಮಿಥ್ಯಾಪದಗಳು ಅಲ್ಲೇ ಸ್ಥಿರವಾಗಿರ್ತವೆ ಅಂತಿರಲಿಲ್ಲ. ನಮ್ಮಗಳಿಗೆ ಬಹುಕೋಶಿ ಜೀವಿಗಳಿಗೆ ಇದ್ದ ಹಾಗೆ ಪಾದಗಳು ಇದ್ದಾಗೆ ಅವುಗಳಿಗಿರಲ್ಲ. ಸೊ ಅದಕ್ಕೆ ಅವನ್ನ ಸೂಡೋಪೋಡ್ಸ್ ಅಂತ ಹೇಳ್ತೀವಿ, ಮಿಥ್ಯಾಪಾದ ಅಂತ ಹೇಳ್ತೀವಿ. ಫ್ಲೆಕ್ಸಿಬಲ್, ಬೇರೆ ಕಡೆ ಮೂವ್ ಆಗ್ತಾ ಇರೋದು. ಹಾಗೆಯೇ ಕ್ಲೆಮಿಡೋಮೋನಾಸ್ ಅಂತ ಹೇಳ್ತೀವಿ, ಪ್ಯಾರಾಮೀಸಿಯಂ ಇದೆ, ಯುಗ್ಲಿನಾ ಇದೆ. ಇವೆಲ್ಲವೂ ಸಹ ಏಕಕೋಶೀಯ ಜೀವಿಗಳು ಅಂತ ಹೇಳ್ತೀವಿ. ಹಾಗೆಯೇ ಬಹುಕೋಶೀಯ ಜೀವಿಗಳು ಅಲ್ಲೇ ಇದೆ, ಹೆಸರಿನಲ್ಲೇ ಇದೆ. ಬಹು ಅಂದರೆ ಒಂದಕ್ಕಿಂತ ಹೆಚ್ಚು ಅನ್ನುವ ಅರ್ಥ ಇದೆ ಅಲ್ವಾ? ಒಂದಕ್ಕಿಂತ ಹೆಚ್ಚು ಬಹುಕೋಶೀಯ ಜೀವಿಗಳು. ಸೊ ಜೀವಿಯ ದೇಹ ಹಲವಾರು ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದರೆ, ಅಂತಹ ಹಲವಾರು ಜೀವಕೋಶಗಳನ್ನು ಹೊಂದಿರತಕ್ಕಂತಹ ಹಲವಾರು ಜೀವಕೋಶಗಳಿಂದ ಮಾಡಲ್ಪಟ್ಟಂತಹ ಜೀವಿಗಳಿಗೆ ನಾವು ಬಹುಕೋಶೀಯ ಜೀವಿಗಳು ಅಂತ ಕರೆಯೋದು. ಮತ್ತೆ ಈ ಚಿತ್ರದಲ್ಲಿ ನಾವು ಗಮನಿಸ್ತೀವಲ್ಲ, ಇವೆಲ್ಲವೂ ಸಹ ಬಹುಕೋಶೀಯ ಜೀವಿಗಳು. ಎಲ್ಲವೂ ಸಹ ನಮ್ಮನ್ನು ಒಳಗೊಂಡಂತೆ, ಮಾನವರನ್ನು ಒಳಗೊಂಡಂತೆ, ಕತ್ತೆ ಇರ್ಬೋದು, ನಾಯಿ ಇರ್ಬೋದು, ಬೆಕ್ಕಿ ಇರ್ಬೋದು ಅಲ್ವಾ? ಸೊ ಎಲ್ಲವೂ ಸಹ ಬಹುಕೋಶೀಯ ಜೀವಿಗಳು. ಅವುಗಳಲ್ಲೂ ಸಹ ಬೇರೆ ಬೇರೆ ಕಲರು ಅಲ್ವಾ? ಅವುಗಳನ್ನ ನಾವು ಡಿಫ್ರೆನ್ಸ್ನ ನೋಡ್ಬೋದು ಅಲ್ವಾ? ಬೇರೆ ಬೇರೆ ಅವುಗಳಲ್ಲಿ ಬಣ್ಣದ, ಗಾತ್ರದ ವ್ಯತ್ಯಾಸಗಳನ್ನು, ಆಕಾರದ ವ್ಯತ್ಯಾಸಗಳನ್ನು ನಾವು ಗಮನಿಸ್ಬೋದು. ಕೆಲವು ಶಿಲೀಂಧ್ರಗಳು ಬರ್ತವೆ. ಸೊ ಹಾಗೆ ಸಸ್ಯಗಳು, ಪ್ರಾಣಿಗಳು ಇವೆಲ್ಲವೂ ಸಹ ಬಹುಕೋಶೀಯ ಜೀವಿಗಳು. ಈ ಜೀವಿಗಳಲ್ಲಿ ಬೇರೆ ಬೇರೆ ಕಾರ್ಯನಿರ್ವಹಿಸಲಿಕ್ಕೆ
ಪ್ರತ್ಯೇಕವಾದಂತಹ ಜೀವಕೋಶಗಳು ಇರ್ತವೆ. ಒಂದೇ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಒಂದು ರೀತಿಯ ಜೀವಕೋಶಗಳು ಇರ್ತವೆ, ಆಯ್ತಾ. ಹಾಗೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಬೇರೆ ಬೇರೆ ರೀತಿಯ ಜೀವಕೋಶಗಳ ಗುಂಪು ಇರುತ್ತೆ, ಆಯ್ತಾ. ಈ ಜೀವಕೋಶಗಳ ಆಕಾರ ಮತ್ತು ಗಾತ್ರ ಅವು ನಿರ್ವಹಿಸತಕ್ಕಂತಹ ನಿರ್ದಿಷ್ಟ ಕಾರ್ಯ ಮಕ್ಕಳು. ಈ ಜೀವಿಗಳಲ್ಲಿ ಬೇರೆ ಬೇರೆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಬೇರೆ ಬೇರೆ ಜೀವಕೋಶಗಳು ಇರ್ತವೆ, ಆಯ್ತಾ. ಹಾಗೆ ಜೀವಕೋಶಗಳ ಆಕಾರ ಮತ್ತು ಗಾತ್ರ ಅವು ನಿರ್ವಹಿಸತಕ್ಕಂತಹ ನಿರ್ದಿಷ್ಟ ಕಾರ್ಯಗಳಿಗೆ ಸಂಬಂಧಪಟ್ಟಿವೆ. ಜೀವಿಕೋಶಗಳ ಆಕಾರ ಮತ್ತು ಗಾತ್ರ ಇದೆಯಲ್ಲ, ಅವು ನಿರ್ವಹಿಸತಕ್ಕಂತಹ ಕಾರ್ಯಗಳಿಗೆ ಅದು ಸಂಬಂಧಪಟ್ಟಿದೆ. ಸೊ ಹಂಗೆ ಒಂದೊಂದು ಜೀವಕೋಶಗಳ ಗಾತ್ರ ಮತ್ತು ಆಕಾರಗಳನ್ನು ನಾವು ಗಮನಿಸಬಹುದು. ಜೀವಕೋಶಗಳಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವ ಜೀವಂತ ರಚನೆಗಳಿಗೆ ನಾವು ಕಣದಂಗಗಳು ಅಂತ ಕರಿತೀವಿ. ಸೊ ಅವೇನೇ ಆರ್ಗಾನಲ್ಸ್ ಕಣದಂಗಗಳು, ಅವು ನಿರ್ದಿಷ್ಟ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತವೆ ಆ ಜೀವಕೋಶದಲ್ಲಿ, ಆಯ್ತಾ. ಇಲ್ಲಿ ನೋಡಿಬಿಟ್ರೆ ಸೊ ಅಂತ ಆ ರೀತಿಯ ಕಾರ್ಯಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಆರ್ಗಾನಲ್ಸ್ ಆಫ್ ದಿ ಸೆಲ್ ಅಂದ್ರೆ ಕಣದಂಗಗಳು, ಜೀವಕೋಶದ ಒಳಗಡೆ ಇರತಕ್ಕಂತಹ ಸೂಕ್ಷ್ಮ ರೀತಿಯ ಭಾಗಗಳು, ರಚನೆಗಳು, ಅವನ್ನ ನಾವು ಕಣದಂಗಗಳು ಅಂತ ಕರಿತೀವಿ. ಸೊ ಒಂದೊಂದು ಸಹ ಒಂದೊಂದು ರೀತಿಯ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತವೆ. ಸೊ ಇದು ಗಾಲ್ಗಿ ಸಂಕೀರ್ಣ ಅಂತ ಹೇಳ್ತೀವಿ. ಸೊ ಹಾಗೆ ಇದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು. ಹಾಗೇನೆ ಇದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ ರೈಬೋಸೋಮ್ಸ್ ಇರ್ತವೆ, ಆದ್ರೆ ಇದ್ರ ಮೇಲೆ ರೈಬೋಸೋಮ್ಸ್ ಇರಲ್ಲ. ಸೊ ಹಾಗಾಗಿ ರೈಬೋಸೋಮ್ಸ್ ಇಲ್ಲದ್ದು ಸ್ಮೂತ್ ಆಗಿರುತ್ತೆ, ನಯವಾಗಿರುತ್ತೆ. ರೈಬೋಸೋಮ್ಸ್ ಇರ್ತಕ್ಕಂಥದ್ದು ಓವರ್ಟೈಮ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ರೈಬೋಸೋಮ್ಸ್ ದೊಡ್ಡನೇ ಆಕಾರದ ರಚನೆ, ನ್ಯೂಕ್ಲಿಯಸ್, ಸೊ ವ್ಯಾಕ್ಯೂಲ್ ಇರುತ್ತೆ, ಲೈಸೋಸೋಮ್ಸ್ ಇರ್ತವೆ, ಆಯ್ತಾ. ಸೆಲ್ ಮೆಂಬ್ರೇನ್ಸ್ ಇರ್ತದೆ, ಹಾಗೆ ಸೈಟೋಪ್ಲಾಸಂ, ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಘಟಕವಾಗಿ ಮೈಟೋಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದನಾ ಘಟಕ ಯಾವುದೇ ಮೈಟೋಕಾಂಡ್ರಿಯಾ. ಹಾಗೆ ನಮಗೆ ಉದಾಹರಣೆ ಕಣದಂಗಗಳು ಜೀವಕೋಶದ ಒಳಗೆ ಹೊಸ ವಸ್ತುವನ್ನು ತಯಾರಿಸುವುದು ಹಾಗೂ ಉತ್ಪತ್ತಿಯಾದಂತಹ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕತಕ್ಕಂತಹ ಕೆಲಸ ಕಾರ್ಯಗಳನ್ನು ಜೀವಕೋಶಗಳಿಗೆ ಹೊರಗೆ ಮಾಡ್ತವೆ. ಸೊ ಹಾಗೆ ಜೀವಕೋಶಗಳ ಕಾರ್ಯ ಯಾವುದೇ ಆಗಿದೆ, ಜೀವಕೋಶದ ಕಾರ್ಯ ಯಾವುದೇ ಆಗಲಿ ಮತ್ತು ಅವು ಯಾವುದೇ ಜೀವಿಗಳಲ್ಲಿ ಕಂಡು ಬರಲಿ, ಎಲ್ಲ ಜೀವಕೋಶಗಳು ಸಹ ಒಂದೇ ರೀತಿಯ ಕಣದಂಗಗಳನ್ನು ಹೊಂದಿರ್ತವೆ. ಮಕ್ಕಳೇ ಇದು ಮುಖ್ಯವಾಗಿ ಜೀವಕೋಶ ಅದು ಯಾವುದೇ ಪ್ರಾಣಿ ಇದೆ, ಬೇರೆ ಬೇರೆ ಪ್ರಾಣಿಗಳ ಜೀವಕೋಶಗಳು ಇವೆ, ಅವುಗಳಲ್ಲಿ ಎಲ್ಲ ಜೀವಕೋಶಗಳು ಸಹ ಒಂದೇ ರೀತಿಯ ಕಣದಂಗಗಳನ್ನು ಹೊಂದಿರ್ತವೆ. ಅಂದ್ರೆ ಮೈಟೋಕಾಂಡ್ರಿಯಾ ಎಲ್ಲದರಲ್ಲೂ ಇರುತ್ತೆ ಅಲ್ವಾ, ಲೈಸೋಸೋಮ್ ಇರುತ್ತೆ. ಸೊ ಹಾಗೆ ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರ್ತಕ್ಕಂತಹ ಕಣದಂಗಗಳು. ಸೊ ಮತ್ತೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರ್ತಕ್ಕಂತಹ ಕಣದಂಗಗಳ ಸ್ವರೂಪ ಬೇರೆ ಆಗಿರುತ್ತೆ. ಕೆಲವೊಂದು ಕಣದಂಗಗಳು ಸಸ್ಯ ಜೀವಕೋಶಗಳಲ್ಲಿ ಇರ್ತವೆ, ಅದು ಪ್ರಾಣಿ ಜೀವಕೋಶದಲ್ಲಿ ಇರಬೇಕು ಅಂತ ಏನಿಲ್ಲ, ಆಯ್ತಾ. ಪತ್ರ ಇರುತ್ತೆ, ಉದಾಹರಣೆಗೆ ಪತ್ರ ಇರುತ್ತೆ, ಸಸ್ಯ ಜೀವಕೋಶದಲ್ಲಿ ಇದೆ, ಪ್ರಾಣಿ ಜೀವಕೋಶದಲ್ಲಿ ಇಲ್ಲ. ಹಾಗೆ ನೆಕ್ಸ್ಟ್ ಮಕ್ಕಳೇ ಕೋಶ ಪೊರೆ. ಈ ಜೀವಕೋಶದ ರಚನೆಯಲ್ಲಿ ಕಂಡುಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಕೋಶ ಪೊರೆ, ಅತ್ಯಂತ ಹೊರ ಪದಾರ್ಥ ಕೋಶ ಪೊರೆ. ಹಾಗೆಯೇ ಆ ಕೋಶ ಪೊರೆಯ ಒಳಗಡೆ ಇರ್ತಕ್ಕಂಥದ್ದು ಕೋಶ ದ್ರವ್ಯ, ಆಯ್ತಾ. ಸೊ ಹಾಗೆಯೇ ಕೋಶ ಕೇಂದ್ರ ಆ ಕೋಶ ದ್ರವ್ಯದ ಮತ್ತು ಕೋಶ ಪೊರೆಯ ಇಡೀ ಜೀವಕೋಶದ ಮಧ್ಯದಲ್ಲಿ ಅಥವಾ ಯಾವುದಾದ್ರೂ ಒಂದು ಭಾಗಕ್ಕೆ ಸರಿಸಲ್ಪಟ್ಟಿರ್ತದೆ. ಸಸ್ಯ ಜೀವಕೋಶದಲ್ಲಾದ್ರೆ ಒಂದು ಭಾಗಕ್ಕೆ ಸರಿಸಲ್ಪಟ್ಟಿರುತ್ತೆ, ಪ್ರಾಣಿ ಜೀವಕೋಶದಲ್ಲಾದ್ರೆ ಅದು ಜೀವಕೋಶದ ಆಲ್ಮೋಸ್ಟ್ ಸೆಂಟರ್ನಲ್ಲಿ ಇರ್ತದೆ. ಸೊ ಹಾಗೆ ಈ ಕೋಶ ಪೊರೆ ಅದರ ಮುಖ್ಯವಾದಂತಹ ಜೀವಕೋಶದಲ್ಲಿ ಮುಖ್ಯವಾದಂತಹ ಒಂದು ಭಾಗ ಅಂದರೆ ಕೋಶ ಪೊರೆ. ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಅತ್ಯಂತ ಹೊರಗಿನ ಹೊದಿಕೆನೆ ಕೋಶ ಪೊರೆ, ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ ಮಕ್ಕಳ. ಸೆಲ್ ಮೆಂಬ್ರೇನ್ ಮತ್ತೆ ಅದು ಒಂಥರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದ್ದಂಗೆ, ಆಯ್ತಾ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದ್ರೆ ಎಲ್ಲ ವಸ್ತುಗಳನ್ನು ಸಹ ಒಳಗೆ ಹೋಗ್ಲಿಕ್ಕೆ ಬಿಡಲ್ಲ. ಆಯುಧ ಅಂದ್ರೆ ಆ ಜೀವಕೋಶಕ್ಕೆ ಸಹ್ಯವಾಗಿರ್ತಕ್ಕಂತಹ ಜೀವಕೋಶಕ್ಕೆ ಉಪಯೋಗ ಆಗ್ತಕ್ಕಂತಹ ವಸ್ತುಗಳನ್ನ ಮಾತ್ರ ಒಳಗೆ ಹೋಗ್ಲಿಕ್ಕೆ ಬಿಡುತ್ತೆ. ಆ ಜೀವಕೋಶಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ವಸ್ತುಗಳನ್ನ ಬಿಡಲಿಲ್ಲ. ಅದು ಕೋಶ ಪೊರೆ. ಸೊ ಇದು ಜೀವಕೋಶದ ಒಳ ಹೋಗುವ ಮತ್ತು ಹೊರ ಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತೆ ಮಕ್ಕಳು. ಅದೇ ನಿಯಂತ್ರಿಸುತ್ತೆ. ಇದನ್ನ ಆ ಕಾರಣದಿಂದಲೇ ಇದನ್ನ ನಾವೇನಂತಂದ್ರೆ ವ್ಯಾಪ್ಯ ಪೊರೆ ಅಂತ ಹೇಳ್ತೀವಿ. ಅಂದ್ರೆ ಸೆಮಿ ಮೆಂಬರೇನ್, ಸೆಮಿ ಪರ್ಮಿಯೇಬಲ್ ಮೆಂಬರೇನ್ ಅಂತ ಕರಿತೀವಿ, ಆಯ್ತಾ. ವ್ಯಾಪ್ಯ
ಪೊರೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಎಲ್ಲ ವಸ್ತುಗಳನ್ನು ಒಳಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಸೆಲ್ ಮೆಂಬ್ರೇನ್ ಇದು ಜೀವಕೋಶ. ಸೊ ಅತ್ಯಂತ ಹೊರಪದರ ಇದು ಸೆಲ್ ಮೆಂಬ್ರೇನ್, ಆಯ್ತಾ. ಸೆಲ್ ವಾಲ್ ಆಯ್ತಾ, ಪೆರಿಪ್ಲಾಸಮ್. ಸೊ ಹೀಗೆ ಈ ಒಂದು ಜೀವಕೋಶಗಳನ್ನು ನಾವು ನೋಡಬಹುದು. ಕಣದಲ್ಲಿ ನೋಡಿ ಅಂದ್ರೆ ಯಾವಾಗ ಹೇಳಿದೆಲ್ಲ ಮೈಟೋಕಾಂಡ್ರಿಯಾ, ವ್ಯಾಕ್ಯೂಲ್, ಪ್ಲಾಸ್ಮಾ ಮೆಂಬ್ರೇನ್, ಸೆಲ್ ವಾಲ್, ನ್ಯೂಕ್ಲಿಯಸ್ ಅಲ್ವಾ, ಪೆರಿಆಕ್ಸಿಸೋಮ್ ಅಂತ ಹೇಳ್ತೀವಿ, ಪೆರಿಪ್ಲಾಸಮ್ ಅಂತ ಹೇಳ್ತೀವಿ. ಸೊ ಇದು ಜೀವಕೋಶದಲ್ಲಿ ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ER ಅಂತ ಇದೆ, ಸೈಟೋಸೋಲ್ ಅಂತ ಇದೆ. ಸೊ ಜೀವಕೋಶ ಒಳಗಡೆ ಇರತಕ್ಕಂತಹ ಕಣಗಳನ್ನು ನಾವು ಗಮನಿಸಬಹುದು. ಹಾಗೆ ಮಕ್ಕಳ ಈ ಕೋಶ ಪೊರೆ ವಿಸರಣೆ ಕ್ರಿಯೆ ಅಂದ್ರೆ ಏನು ಆಯ್ತಾ. ಕೋಶ ಪೊರೆ ಈ ವಿಸರಣೆ ಕ್ರಿಯೆಯನ್ನು ನಡೆಸ್ತದೆ. ಏನಾಗುತ್ತೆ ವಿಸರಣೆ ಕ್ರಿಯೆ ಅಂದ್ರೆ ಏನು? ಆಸ್ಮೋಸಿಸ್ ಅಂತ ಕರಿತೀವಿ, ಆಸ್ಮೋಸಿಸ್ ಅಂತ ಕರಿತೀವಿ ಅಲ್ವಾ. ಸರಿ, ವಸ್ತುಗಳು ಅಧಿಕ ಸಾಂದ್ರತೆಯ ಪ್ರದೇಶದಿಂದ ಅಲ್ಪ ಸಾಂದ್ರತೆಯ ಪ್ರದೇಶಕ್ಕೆ ಅಂದ್ರೆ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಈ ಅರೆವ್ಯಾಪ್ಯ ಪೊರೆ ಅಂದ್ರೆ ಕೋಶ ಪೊರೆ ಅದರ ಮೂಲಕ ಚಲಿಸತಕ್ಕಂತಹ ಪ್ರಕ್ರಿಯೆ ಅಥವಾ ವಿಧಾನ ಇದೆಯಲ್ಲ ಅದನ್ನೇ ನಾವು ವಿಸರಣೆ ಅಂತ ಹೇಳ್ತೀವಿ. ಅದನ್ನೇ ನಾವು ವಿಸರಣೆ ಅಂತ ಈ ಚಿತ್ರದಲ್ಲಿ ನಾವು ಗಮನಿಸಬಹುದು. ನಾವು ಈ ಚಿತ್ರದಲ್ಲಿ ನೋಡಿ, ಇಲ್ಲಿ ಕೆಂಪು ಬಣ್ಣದ ಕಣಗಳಿದ್ದಾವೆ ಅಧಿಕ ಸಾಂದ್ರತೆಯಾಗಿ, ಇಲ್ಲಿ ನೀಲಿ ಬಣ್ಣದ ಕಣಗಳಿವೆ. ಸೊ ಇಲ್ಲಿಂದ ಈ ಕಡೆಗೆ ಆ ಕೆಂಪು ಕಣಗಳು ಚಲಿಸ್ತಾ ಇರ್ತವೆ ಅಲ್ವಾ. ಇದರಲ್ಲಿ ಗಮನಿಸಬಹುದು, ಚಲಿಸ್ತಾ ಇದ್ದಾವೆ. ಇಲ್ಲಿ ಎಲ್ಲ ಮಿಕ್ಸಪ್ ಆಗಿದೆ ಅಲ್ವಾ. ಅಂದ್ರೆ ಅಧಿಕ ಸಾಂದ್ರತೆಯ ಅಥವಾ ಸಾರಥಿಯ ಪ್ರದೇಶದಿಂದ ಕಣಗಳ ಚಲನೆ ಅಲ್ಪ ಸಾಂದ್ರತೆಯ ಪ್ರದೇಶದ ಕಡೆಗೆ ಚಲಿಸುತ್ತೆ. ಅದನ್ನೇ ನಾವು ಹೇಳ್ತೀವಿ ವಿಸರಣೆ ಅಂತ ಹೇಳ್ತೀವಿ, ಆಸ್ಮೋಸಿಸ್ ಅಂತ ಹೇಳ್ತೀವಿ. ಸೊ ಆ ಕೆಲಸವನ್ನು ಮಾಡಲಿಕ್ಕೆ ಈ ಕೋಶ ಪೊರೆ ಅದು ಮಾಡ್ತೀವಿ. ಸರಿ, ಜೀವಕೋಶದ ತ್ಯಾಜ್ಯ ವಸ್ತುವಾದಂತಹ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಸಾಂದ್ರತೆ ಅಂದ್ರೆ ಜೀವಕೋಶದಲ್ಲಿ CO2 ಮ್ಯಾಕ್ಸಿಮಮ್ ಅಲ್ವಾ, ಇಂದ ಕಡಿಮೆ ಸಾಂದ್ರತೆ ಪ್ರದೇಶ ಅಂದ್ರೆ ವಾತಾವರಣದಲ್ಲಿ ಈ CO2 ಪ್ರಮಾಣ ಕಡಿಮೆ ಇದೆ. ಇಲ್ಲಿ ಹೋಲಿಸಿದ್ರೆ ನಮ್ಮ ಜೀವಕೋಶಕ್ಕೆ ಹೋಲಿಸಿದ್ರೆ. ಸೊ ಹಾಗಾಗಿ ಈ ವಿಸರಣೆ ಕ್ರಿಯೆಯ ಮೂಲಕ ಅದು ಚಲಿಸುತ್ತೆ, ಹೊರಗೆ ಬರುತ್ತೆ. ಹಾಗೆ ಅದೇ ಆಕ್ಸಿಜನ್ ಹೆಚ್ಚು ಸಾಂದ್ರತೆಯ ಪ್ರದೇಶ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಜಾಸ್ತಿ ಇದೆ ನಮ್ಮ ಜೀವಕೋಶಕ್ಕೆ ಹೋಲಿಸಿದ್ರೆ ಅಲ್ವಾ. ಹಾಗೆ ಅಲ್ಲಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಗಳು ಅಂದ್ರೆ ನಮ್ಮ ದೇಹದ ಜೀವಕೋಶಗಳು ಅಲ್ಲಿಗೆ ವಿಸರಣೆಯ ಮೂಲಕ ಈ ಆಕ್ಸಿಜನ್ ಚಲಿಸುತ್ತೆ. ನಮ್ಮ ಜೀವಕೋಶಗಳಿಗೆ ಆಕ್ಸಿಜನ್ ದೊರೆಯುತ್ತೆ. ಯಾವ ಕ್ರಿಯೆಯ ಮೂಲಕ? ಇದೇ ವಿಸರಣೆ ಕ್ರಿಯೆಯ ಮೂಲಕ. ಯಾವ ಭಾಗದ ಮೂಲಕ? ಕೋಶ ಪೊರೆಯ ಮೂಲಕ. ಅರೆವ್ಯಾಪ್ಯ ಪೊರೆ ಅಂತ ಕರಿತೀವಿ, ಆ ಕೋಶ ಪೊರೆಯ ಮೂಲಕ. ಹಾಗೆ ಈ ಕೋಶ ಪೊರೆಯನ್ನ ಅದರ ಮೂಲಕ ಅಭಿಸರಣೆ ಕ್ರಿಯೆಯೂ ಸಹ ಜರುಗುತ್ತೆ. ಒಂದು ವಿಸರಣೆ ಕ್ರಿಯೆ ಅಂತ ಹೇಳಿದ್ವಿ, ಅದು ಸಹ ಈ ಕೋಶ ಪೊರೆಯ ಮೂಲಕ ಜರುಗುತ್ತೆ. ಹಾಗೆಯೇ ಅಭಿಸರಣೆ ಕ್ರಿಯೆಯೂ ಸಹ ಜರುಗುತ್ತೆ. ಹಾಗಾದ್ರೆ ವಿಸರಣೆ ಅಂತ ಗೊತ್ತಾಯ್ತು. ಅಲ್ಪ ಸಾಂದ್ರತೆಯ ಪ್ರದೇಶದಿಂದ ಅಧಿಕ ಸಾಂದ್ರತೆಯ ಪ್ರದೇಶದಿಂದ ಅಲ್ಪ ಸಾಂದ್ರತೆಯ ಪ್ರದೇಶಕ್ಕೆ ಕಣಗಳ ಚಲನೆಯಿಂದ ಗೊತ್ತಾಯ್ತು ವಿಸರಣೆ. ಅಭಿಸರಣೆ ಅಂದ್ರೆ ಏನು? ಈ ಅಭಿಸರಣೆ ಅಂದ್ರೆ ನೀರಿನ ಅಣುಗಳು ಅಧಿಕ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಅದೇ ಅರೆವ್ಯಾಪ್ಯ ಪೊರೆಯ ಮೂಲಕ ಅಂದ್ರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಕೋಶ ಪೊರೆ ಅದರ ಮೂಲಕ ಚಲಿಸೋದನ್ನೇ ನಾವು ಏನಂತೀವಿ? ಅಭಿಸರಣೆ ಕ್ರಿಯೆ ಅಂತ ಕರಿತೀವಿ. ಅದೇನೇ ಅಭಿಸರಣೆ ಕ್ರಿಯೆ. ಮಕ್ಕಳ ಚಿತ್ರದಲ್ಲಿ ತೋರಿಸಿರಲಿ ಆಸ್ಮೋಸಿಸ್ ಕ್ರಿಯೆ ತೋರಿಸಿರಲಿ. ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಕೋಶ ಪೊರೆ ಆಯ್ತಾ, ಕೋಶ ಪೊರೆ. ಸೊ ಇಲ್ಲಿ ವಾಟರ್ ಅಂದ್ರೆ ನೀರಿನ ಕಣಗಳ ಸಾರಥಿ ಇಲ್ಲಿ ಜಾಸ್ತಿ ಇದೆ ಆಯ್ತಾ. ಸೊ ಈ ಭಾಗದಲ್ಲಿ ಶುಗರ್ ಕಂಟೆಂಟ್ ಅಂದ್ರೆ ಈ ಕೆಂಪು ಬಣ್ಣದಲ್ಲಿರ್ತಕ್ಕಂಥದ್ದೆಲ್ಲ ಶುಗರ್ ಅಂತ ಕಣಗಳು ತಿಳ್ಕೊಂಡ್ರೆ, ಸೊ ಹಾಗೆ ಇಲ್ಲಿ ನೀರಿನ ಕಣಗಳ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಅಲ್ಲಿಂದ ಈ ಕಡೆ ಇಲ್ಲಿ ನೀರಿನ ಕಣಗಳ ಸಾಧ್ಯತೆ ಕಡಿಮೆ ಇದೆ. ಹಾಗಾಗಿ ನೀರಿನ ಕಣಗಳ ಅಣುಗಳ ಅಧಿಕ ಸಾಧ್ಯತೆ ಪ್ರದೇಶದಿಂದ ಅಲ್ಪ ಸಾಧ್ಯತೆ ಪ್ರದೇಶಕ್ಕೆ ಮೂವ್ ಆಗೋದು, ಚಲಿಸುವುದನ್ನೇ ನಾವು ಏನಂತೀವಿ? ಅಭಿಸರಣೆ ಅಂತ ಕರಿತೀವಿ ಆಯ್ತಾ. ಸೊ ಅದನ್ನು ತೋರಿಸಿರ್ತಕ್ಕಂಥ ಚಿತ್ರ. ಮಕ್ಕಳೇ ಅಭಿಸರಣೆ ಗೊತ್ತಾಯ್ತಲ್ಲ? ವಿಸರಣೆ ಮತ್ತು ಅಭಿಸರಣೆ ಅಂತ ಗೊತ್ತಾಯ್ತಲ್ಲ? ಮುಂದಕ್ಕೆ ನೋಡೋಣ. ಈ ಕೋಶ ಪೊರೆಯ ಅಭಿಸರಣೆ ಕ್ರಿಯೆ ನೀರಿನಲ್ಲಿ ಕರಗಿರುವ ವಸ್ತುಗಳ ಪ್ರಮಾಣ ಕೋಶ ಪೊರೆಯ ಮೂಲಕ ಚಲಿಸುವ ನೀರಿನ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಉದಾಹರಣೆಗೆ ಸಿಹಿ ನೀರಿನ ಏಕಕೋಶ ಜೀವಿಗಳು ನೀರನ್ನ ಪಡೆದುಕೊಳ್ತಕ್ಕಂಥದ್ದು. ಸಿಹಿ ನೀರಿನಲ್ಲಿ ಇರತಕ್ಕಂತಹ ಏಕಕೋಶ ಜೀವಿಗಳು ನೀರನ್ನ ಪಡ್ಕೊಳ್ತಕ್ಕಂತಹ ಕ್ರಿಯೆ ಈ ಅಭಿಸರಣೆ ಕ್ರಿಯೆಯ ಒಂದು ವಿಧಾನದಿಂದ ಆಯ್ತಾ. ಹಾಗೆ ಎರಡನೇದಾಗಿ ಸಸ್ಯಗಳು ಬೇರಿನಿಂದ ನೀರನ್ನ ಹೀರಿಕೊಳ್ಳುವುದು. ಯಾಕೆಂತಂದ್ರೆ
ಮಣ್ಣಿನಲ್ಲಿ ನೀರಿನ ಕಣಗಳ ಸಾರತೆ ಜಾಸ್ತಿ ಇದೆ, ಸಸ್ಯದ ದೇಹದಲ್ಲಿ ಕಡಿಮೆ ಇದೆ ಅಲ್ವಾ. ಹಾಗಾಗಿ ಈ ಅಭಿಸರಣ ಕ್ರಿಯೆಯಿಂದ ಹಸಿರು ಸಸ್ಯಗಳು ಮಣ್ಣಿನಿಂದ ನೀರಿನ ಕಣಗಳನ್ನ ಹೀರ್ಕೊಳ್ತವೆ, ಅಭಿಸರಣ ಕ್ರಿಯೆ ಮೂಲಕ ಹೀರ್ಕೊಳ್ತವೆ. ಅದಕ್ಕೆ ಉದಾಹರಣೆ ಆಯ್ತಾ. ಈಗ ಗೊತ್ತಾಯ್ತಲ್ಲ ಅಭಿಸರಣ ಕ್ರಿಯೆ ಅಂದ್ರೆ ಏನು, ಅವಳಿಗೆ ಉದಾಹರಣೆ ಏನು ಅನ್ನೋದು ಗೊತ್ತಾಯ್ತಲ್ಲ. ಮುಂದಕ್ಕೆ ನೋಡೋಣ. ಹಾಗೆ ಸಕ್ಕರೆ ಅಥವಾ ಉಪ್ಪಿನ ದ್ರಾವಣದಲ್ಲಿ ಸಸ್ಯ ಅಥವಾ ಪ್ರಾಣಿ ಜೀವಕೋಶಗಳನ್ನ ಇರಿಸಿದಾಗ ನಾವು ಅದರಲ್ಲಿ ಈ ಕೆಳಗಿನ 3 ಕ್ರಿಯೆಗಳಲ್ಲಿ ಯಾವುದಾದ್ರೂ ಒಂದು ಕ್ರಿಯೆ ಜರುಗಬಹುದು. ಯಾವುದೇ ಸಕ್ಕರೆ ಅಥವಾ ಉಪ್ಪಿನ ದ್ರಾವಣದಲ್ಲಿ ಏನಿಟ್ಟಿದ್ದೀವಿ, ಯಾವುದಾದ್ರೂ ಸಸ್ಯ ಅಥವಾ ಪ್ರಾಣಿ ಜೀವಕೋಶವನ್ನು ಇಟ್ಟಿದ್ದೀವಲ್ಲ. ಸೊ ಆ ಇಟ್ಟಾಗ ಈ 3 ಕ್ರಿಯೆಗಳಲ್ಲಿ ಒಂದು ನಡೆಯಬಹುದು. ಯಾವುದು? ಒಂದನೇದಾಗಿ ಅತಿ ಕಡಿಮೆ ಸಾರಥ್ಯ ದ್ರಾವಣದಲ್ಲಿ ಇಟ್ಟಿದ್ದೀವಿ, ಅಥವಾ ಸಮ ಸಾರಥ್ಯ ದ್ರಾವಣದಲ್ಲಿ ಇಟ್ಟಿದ್ದೀವಿ, ಅಥವಾ ಅಧಿಕ ಸಾರಥ್ಯ ದ್ರಾವಣದಲ್ಲಿ ಇದ್ದೀವಿ ಆಯ್ತಾ. ಸೊ ಈ 3ರಲ್ಲಿ ಇಟ್ಟಾಗ ಅಭಿಸರಣ ಕ್ರಿಯೆ ವಿಸರಣ ಕ್ರಿಯೆ ಅಂತ ಬಂದಲ್ಲ, ಆ ಕ್ರಿಯೆಗಳು ಅದು ಜರುಗಬಹುದು. ಯಾವುದಾದ್ರೂ 3ರಲ್ಲಿ ಒಂದು ಜರುಗಬಹುದು ಅಂತ ಹೇಳ್ತೀವಿ. ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾಂದ್ರತೆಯೋ ಸಾರತೆಯೋ ಜೀವಕೋಶದ ಒಳಗಿನ ನೀರಿನ ಸಾರತೆ ಅಥವಾ ಸಾಂದ್ರತೆ ಎರಡೂ ಸೇಮ್ ಸಾರತೆಯಿಂದ ಹೆಚ್ಚಾಗಿದ್ದಲ್ಲಿ ಅಭಿಸರಣೆಗೆ ಕ್ರಿಯೆಯಿಂದ ಜೀವಕೋಶವು ನೀರನ್ನು ಪಡೆಯುತ್ತದೆ. ಇಂತಹ ದ್ರಾವಣವೇ ಅತಿ ಕಡಿಮೆ ಸಾರಥ್ಯ ದ್ರಾವಣ, ಅಂದ್ರೆ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹೈಪೋಟೋನಿಕ್ ಸೊಲ್ಯೂಷನ್ ಅಂದ್ರೆ ಅತಿ ಕಡಿಮೆ ಸಾರಥ್ಯ ದ್ರಾವಣ ಅಂತ ಹೇಳ್ತೀವಿ. ಸೊ ಇದು ಹೈಪೋಟೋನಿಕ್ ಸೊಲ್ಯೂಷನ್ ಅನ್ನಿಸಬಹುದು. ದಿ ಸೆಲ್ಸ್ inflate and eventually burst ಆಯ್ತಾ. ಸೊ ಹೈಪೋಟೋನಿಕ್ ಸೊಲ್ಯೂಷನ್ ವಾಟರ್ ಈಸ್ ಟ್ರಾನ್ಸ್ಪೋರ್ಟೆಡ್ into the cell. ಇದರಿಂದ ಸೆಲ್ ಒಳಗೆ ನೀರು ಹೇಗೆ ಹೋಗ್ತಕ್ಕಂಥದ್ದನ್ನ ತೋರಿಸಿರ್ತಕ್ಕಂಥದ್ದು. ಇಲ್ಲಿ ನೀರು ಜೀವಕೋಶದ ಹೊರಗೆ ಹೋಗುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜೀವಕೋಶದ ಒಳಗೆ ಪ್ರವೇಶಿಸುತ್ತದೆ. ಯಾಕೆಂತಂದ್ರೆ ಆ ಜೀವಕೋಶಗಳು ಕಡಿಮೆ ಇದೆ ಅಲ್ವಾ, ಹೊರಗೆ ಜಾಸ್ತಿ ಇದೆ ನೀರಿನ ಕಣಗಳ ಸಾರತೆ, ಹಾಗಾಗಿ ಆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇದರಿಂದ ಜೀವಕೋಶವು ಉಬ್ಬುವ ಸಾಧ್ಯತೆ ಇದೆ. ಮಕ್ಕಳೇ ಇದಕ್ಕೊಂದು ಉದಾಹರಣೆ ಅಂತಂದ್ರೆ, ಈಗ ಒಣ ದ್ರಾಕ್ಷಿ ಗೊತ್ತೀನಿ ಮಕ್ಕಳೇ ಅಲ್ವಾ. ಒಣ ದ್ರಾಕ್ಷಿಯನ್ನ ನಾವು ತಂದು ರಾತ್ರಿ ಸಮಯದಲ್ಲಿ ಒಂದು ಸ್ವಲ್ಪ ಒಂದು ಲೋಟಕ್ಕೆ 8-10 ಒಣ ದ್ರಾಕ್ಷಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇಟ್ಟು ಬೆಳಿಗ್ಗೆ ನೋಡಿದ್ರೆ ಆ ಒಣ ದ್ರಾಕ್ಷಿ ದಪ್ಪಗಾಗಿರುತ್ತೆ, ತುಂಡಗಾಗಿರುತ್ತೆ. ಅದು ಉದಾಹರಣೆ. ಯಾಕೆ? ಆ ಒಣ ದ್ರಾಕ್ಷಿಯ ಹೊರಭಾಗದಲ್ಲಿ ನೀರಿನ ಕಣಗಳ ಸಾಂದ್ರತೆ ಜಾಸ್ತಿ ಇದೆ, ಒಣ ದ್ರಾಕ್ಷಿಯ ಒಳಗಡೆ ನೀರಿನ ಸಾಂದ್ರತೆ ಕಡಿಮೆ ಇದೆ. ಸೊ ಅಭಿಸರಣೆಯ ಮೂಲಕ ಆ ನೀರು ಆ ಒಣ ದ್ರಾಕ್ಷಿಯ ಜೀವಕೋಶಗಳ ಒಳಗಡೆ ಚಲಿಸಿರುತ್ತೆ ಆಯ್ತಾ. ಹಾಗೆ ನೆಕ್ಸ್ಟ್ ನೋಡ್ರೆ ಐಸೋಟೋನಿಕ್ ಸೊಲ್ಯೂಷನ್ ಅಂದ್ರೆ ಸಮಸಾರಥ್ಯ ದ್ರಾವಣ. ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರಥ್ಯವು ಜೀವಕೋಶದ ಒಳಗಿನ ನೀರಿನ ಸಾರಥ್ಯಕ್ಕೆ ಸಮ ಆದರೆ ಕೋಶ ಪರಿಯ ಮೂಲಕ ನೀರಿನ ಕಣಗಳ ಚಲನೆ ಇರುವುದಿಲ್ಲ ಅಲ್ವಾ. ಇಂತಹ ದ್ರಾವಣವನ್ನು ನಾವು ಅವಾಗ ಎರಡು ಬ್ಯಾಲೆನ್ಸ್ ಇದೆ, ಜೀವಕೋಶದ ಸಸ್ಯ ಅಥವಾ ಪ್ರಾಣಿ ಜೀವಕೋಶಗಳು ಅದರ ಹೊರಗೆ ಮತ್ತು ಒಳಗೆ ಸಾರಥ್ಯ ಈಕ್ವಲ್ ಆಗಿದೆ, ಅಂಥದ್ದನ್ನೇ ನಾವು ಸಮಸಾರಥ್ಯ ದ್ರಾವಣ ಅಂತ ಕರಿತೀವಿ, ಅರ್ಥಾತ್ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ ಆಯ್ತಾ. ಸೊ ಅವಾಗ ಹೊರಗೆ ಮತ್ತೆ ಒಳಗೆ ನೀರಿನ ಕಣಗಳ ಚಲನೆ ಇರೋದಿಲ್ಲ. ಯಾಕೆ ಇರೋದಿಲ್ಲ? ಬ್ಯಾಲೆನ್ಸ್ ಆಗಿದೆ, ಸಮವಾಗಿದೆ ಅಲ್ವಾ. ಸೊ ಹಾಗೆ ಅದನ್ನು ತೋರಿಸಿರ್ತಕ್ಕಂತಹ ಚಿತ್ರಣ. ನೆಕ್ಸ್ಟ್ ಸಮಸಾರಥ್ಯ ದ್ರಾವಣ ಐಸೋಟೋನಿಕ್ ಸೊಲ್ಯೂಷನ್ಗೆ ಸಂಬಂಧಪಟ್ಟಾಗೆ ಇಲ್ಲಿ ನೀರಿನ ಅಣುಗಳು ಕೋಶ ಪೊರೆಯ ಎರಡೂ ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸ್ತವೆ, ಹೊರಗೆ ಮತ್ತು ಒಳಗೆ. ಅಂದರೆ ಜೀವಕೋಶದ ಒಳಗೆ ಬರುವ ನೀರಿನ ಪ್ರಮಾಣವು ಹೊರಹೋಗುವ ನೀರಿನ ಪ್ರಮಾಣಕ್ಕೆ ಸಮವಾಗಿರುತ್ತೆ ಆಯ್ತಾ. ಒಟ್ಟಾರೆಯಾಗಿ ಸಮವಾಗಿರೋದ್ರಿಂದ ನೀರಿನ ಚಲನೆ ಇರೋದಿಲ್ಲ, ಯಾಕಂದ್ರೆ ಎರಡು ಕಡೆ ಈಕ್ವಲ್ ಇದೆ, ಸರಿ ಇದೆ. ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸರಿ ಇದೆ ಆಯ್ತಾ. ಸೊ ಹೀಗೆ ಚಲನೆ ಇರೋದಿಲ್ಲ, ನೀರಿನ ಚಲನೆ ಇರೋದಿಲ್ಲ. ಜೀವಕೋಶ ಮೂಲ ಗಾತ್ರದಲ್ಲೇ ಇರುತ್ತೆ. ಆ ಸಂದರ್ಭದಲ್ಲಿ ಜೀವಕೋಶ ಮೂಲ ಗಾತ್ರದಲ್ಲಿ ಯಾವ ಗಾತ್ರದಲ್ಲಿ ಇತ್ತೋ ಅದೇ ಗಾತ್ರದಲ್ಲೇ ಇರುತ್ತೆ, ಈ ರೀತಿಯ ಐಸೋಟೋನಿಕ್ ಸೊಲ್ಯೂಷನ್ ನಲ್ಲಿ. ಹಾಗೆಯೇ ನೆಕ್ಸ್ಟ್ ಒನ್ ಹೈಪರ್ಟೋನಿಕ್ ಸೊಲ್ಯೂಷನ್, ಅಧಿಕ ಸಾರಥ್ಯ ದ್ರಾವಣ. ಅಧಿಕ ಸಾರಥ್ಯ ದ್ರಾವಣ ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾಂದ್ರತೆಯೋ ಅಥವಾ ಸಾರಥ್ಯವು ಜೀವಕೋಶದ ಒಳಗಿನ ನೀರಿನ ಸಾರಥ್ಯದಿಂದ ಕಡಿಮೆಯಾಗಿದ್ದಲ್ಲಿ ಅಭಿಸರಣೆ ಕ್ರಿಯೆಯಿಂದ ಜೀವಕೋಶವು
ನೀರನ್ನು ಕಳೆದುಕೊಳ್ಳುತ್ತೆ ಅಲ್ವಾ. ಪಡ್ಕೊಳ್ಳೋದು ಬೇರೆ, ಇಲ್ಲಿ ಕಳ್ಕೊಳ್ತಾ ಇದೆ ಮಕ್ಕಳೇ ಆಯ್ತಾ. ಅತಿ ಕಡಿಮೆ ಸಾಂದ್ರತೆಯ ದ್ರಾವಣದಲ್ಲಿ ಪಡ್ಕೊಳ್ತಿತ್ತು, ಇಲ್ಲಿ ಕಳ್ಕೊಳ್ತಾ ಇದೆ, ನೀರನ್ನು ಕಳೆದುಕೊಳ್ಳುತ್ತದೆ. ಇಂತಹ ದ್ರಾವಣವನ್ನೇ ನಾವೇನಂತ ಹೇಳ್ತೀವಿ, ಅಧಿಕ ಸಾರತೆಯ ದ್ರಾವಣ ಅಂತ ಕರಿತೀವಿ, ಅರ್ಥಾತ್ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ ಆಯ್ತಾ. ಸೊ ಈ ರೀತಿಯ ಸಂದರ್ಭಗಳು ಸಹ ಜರುಗುತ್ತವೆ. ಇಲ್ಲಿ ಪುನಃ ನೀರಿನ ಅಣುಗಳು ಕೋಶ ಪೊರೆಯ ಎರಡೂ ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸುತ್ತವೆ. ಅಂದ್ರೆ ಜೀವಕೋಶದ ಒಳ ಹೋಗುವುದಕ್ಕಿಂತ ಹೆಚ್ಚಿನ ನೀರು ಜೀವಕೋಶದಿಂದ ಹೊರಗೆ ಚಲಿಸುತ್ತದೆ. ಜೀವಕೋಶದ ಒಳಗೆ ಮತ್ತು ಹೊರಗೆ ನೀರಿನ ಕಣಗಳ ಚಲನೆ ಆಗುತ್ತೆ, ಆದರೆ ಒಳ ಹೋಗೋದಕ್ಕಿಂತ ಹೊರಗೆ ಬರ್ತಕ್ಕಂತಹ ನೀರಿನ ಅಂಶವೇ ಜಾಸ್ತಿ ಬರ್ತದೆ ಆಯ್ತಾ. ಆದ್ದರಿಂದ ಜೀವಕೋಶ ಮುದುಡುತ್ತದೆ ಆಯ್ತಾ. ಮೊದಲಿಂದು ಅದೇ ಒಣದ್ರಾಕ್ಷಿ ಕೇಳಿದ್ನಲ್ಲ, ಅಲ್ಲಿ ಅತಿ ಕಡಿಮೆ ಸಾಂದ್ರತೆಯ ದ್ರಾವಣ, ಅಲ್ಲಿ ಆ ಜೀವಕೋಶ ಉಬ್ಬುತ್ತೆ, ಇಲ್ಲಿ ರಿವರ್ಸ್ ಅಲ್ವಾ. ಹಾಗೆ ಮುಂದಕ್ಕೆ ನೋಡ್ತಾ ಹೋದಾಗ ಹೀಗೆ ಒಂದು ಜೀವಕೋಶದ ಜೀವಿತ ಅವಧಿಯಲ್ಲಿ ನಡೆಯುವ ಅನಿಲಗಳ ಮತ್ತು ನೀರಿನ ವಿನಿಮಯದಲ್ಲಿ ಅಭಿಸರಣೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಮಕ್ಕಳೇ. ಅಭಿಸರಣ ಕ್ರಿಯೆಗೆ ಆಸ್ಮೋಸಿಸ್ ಇದೆಯಲ್ಲ, ಅದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಕೋಶ ಪೊರೆಯು ನಮ್ಯವಾಗಿರುತ್ತೆ, ಸಾಮಾನ್ಯವಾಗದು ಫ್ಲೆಕ್ಸಿಬಲ್ ಇರುತ್ತೆ, ನಮ್ಯವಾಗಿರುತ್ತೆ. ಸಾವಯವ ಅಣುಗಳಾದಂತಹ ಲಿಪಿಡ್ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ. ಕೋಶ ಪೊರೆ ಯಾವ್ದರಿಂದ ಮಾಡಲ್ಪಟ್ಟಿದೆ? ಸಾವಯವ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಆಗಿರ್ತಕ್ಕಂತಹ ಲಿಪಿಡ್ಗಳಿಂದ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿರ್ತದೆ. ಹಾಗೆ ಕೋಶ ಪೊರೆಯ ಈ ನಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳಲು ಸಾಧ್ಯ ಆಗಿದೆ. ಈ ಪ್ರಕ್ರಿಯೆ ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಈ ಒಂದು ಪ್ರಕ್ರಿಯೆಗೆ ನಾವು ಏನು ಕರಿತೀವಿ? ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಈ ವಿಧಾನದಿಂದ ಅಮೀಬಾವು ತನ್ನ ಆಹಾರವನ್ನು ಪಡ್ಕೊಳ್ಳುತ್ತೆ. ಈ ಅಭಿಸರಣ ಕ್ರಿಯೆ ಇದೆಯಲ್ಲ, ಅದರ ಮೂಲಕನೇ ಆ ಅಮೀಬಾದಂತಹ ಏಕಕೋಶ ಜೀವಿಗಳು ಆಹಾರವನ್ನು ಪಡ್ಕೊಳ್ತವೆ. ಅದರಲ್ಲೇ ಎರಡನೇ ಒಂದು ಕಣದಂಗ ಅಂತಂದ್ರೆ ಕೋಶ ಭಿತ್ತಿ ಅಂತ ಹೇಳ್ತೀವಿ. ಕೋಶ ಭಿತ್ತಿ. ಈ ಕೋಶ ಭಿತ್ತಿ ನೋಡಿ, ಸಸ್ಯ ಜೀವಕೋಶಗಳು ಕೋಶ ಪೊರೆಯ ಜೊತೆಗೆ ಗಡುಸಾದ ಹೊರ ಪದರವನ್ನು ಹೊಂದಿರ್ತವೆ. ಇದೇ ಕೋಶ ಭಿತ್ತಿ. ಹಾಗಾಗಿ ಈ ಕೋಶ ಭಿತ್ತಿ ಪ್ರಾಣಿ ಜೀವಕೋಶದಲ್ಲಿ ಇರುವುದಿಲ್ಲ, ಬದಲಿಗೆ ಕೇವಲ ಸಸ್ಯ ಜೀವಕೋಶದಲ್ಲಿ ಇರ್ತದೆ. ಆಯ್ತಾ? ಕೋಶ ಭಿತ್ತಿ. ಪ್ರಾಣಿ ಜೀವಕೋಶದಲ್ಲಿ ಕೋಶ ಪೊರೆ ಮಾತ್ರ ಇರುತ್ತೆ, ಸಸ್ಯ ಜೀವಕೋಶದಲ್ಲಿ ಕೋಶ ಪೊರೆಯ ಜೊತೆಗೆ ಕೋಶ ಭಿತ್ತಿ ಇರ್ತವೆ. ಇದು ಸಸ್ಯ ಜೀವಕೋಶ. ಸಸ್ಯ ಜೀವಕೋಶ ಕೋಶ ಕೇಂದ್ರ ಅರ್ಥಾತ್ ನ್ಯೂಕ್ಲಿಯಸ್ ಅದರ ಒಂದು ಭಾಗಕ್ಕೆ ತಳ್ಳಲ್ಪಟ್ಟಿದೆ. ಅದರ ಸುತ್ತ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ ಅಲ್ವಾ, ವ್ಯಾಕ್ಯೂಲ್ ಇದೆ ಅಲ್ವಾ, ಪತ್ರ ಹಂತಿದೆ, ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ, ಪತ್ರ ಹಂತಿದೆ, ನ್ಯೂಕ್ಲಿಯೋ ಮತ್ತೆ ಮೈಟೋಕಾಂಡ್ರಿಯಾ ಇದೆ ಅಲ್ವಾ. ಹೀಗೆ ಚಿಕ್ಕ ಚಿಕ್ಕ ಕಣಗಳನ್ನು ನಾವು ಕಾಣಬಹುದು. ಹಾಗೆಯೇ ಈ ಕೋಶ ಭಿತ್ತಿಯು ಸೆಲ್ಯುಲೋಸ್ ಅಂತಕ್ಕಂತಹ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಕೋಶ ಭಿತ್ತಿ ಯಾವುದರಿಂದ ಮಾಡಲ್ಪಟ್ಟಿದೆ? ಸೆಲ್ಯುಲೋಸ್ ಅಂತಕ್ಕಂತಹ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಇದು ಸಸ್ಯಕ್ಕೆ ಆಧಾರ ಮತ್ತು ದೃಢತೆಯನ್ನು ನೀಡುತ್ತದೆ. ಆಧಾರ, ಮೆಕ್ಯಾನಿಕಲ್ ಸಪೋರ್ಟ್ ಕೊಡುತ್ತೆ. ಆ ಕೆಲಸವನ್ನ ಆ ಕೋಶ ಭಿತ್ತಿ ಮಾಡುತ್ತದೆ. ಆಯ್ತಾ? ಸಸ್ಯ ಜೀವಕೋಶವು ಅಭಿಸರಣ ಕ್ರಿಯೆಯಿಂದ ನೀರಿನ ಅಂಶವನ್ನು ಕಳೆದುಕೊಂಡಾಗ ಅದರ ಘಟಕಗಳು ಸಂಕುಚಿಸಿ ಕೋಶ ಭಿತ್ತಿಯಿಂದ ದೂರ ಸರಿಯುತ್ತವೆ. ಈ ವಿದ್ಯಮಾನಕ್ಕೆ ನಾವು ಹೇಳ್ತೀವಿ ಜೀವದ್ರವ್ಯ ಆಕುಂಚನ ಅಂತ ಕರಿತೀವಿ. ಜೀವದ್ರವ್ಯ ಆಕುಂಚನ ಅಂತ ಕರಿತೀವಿ. ಈ ಕೋಶ ಭಿತ್ತಿಯಿಂದ ಆದಂತಹ ಜೀವಕೋಶಗಳು ತಮ್ಮ ಸುತ್ತಲಿನ ಮಾಧ್ಯಮದಲ್ಲಿ ಉಂಟಾಗತಕ್ಕಂತಹ ಒತ್ತಡವನ್ನು ತಡೆದುಕೊಳ್ತಕ್ಕಂತಹ ಸಾಮರ್ಥ್ಯ ಅವಕ್ಕಿರ್ತದೆ. ಆಯ್ತಾ? ಆ ಕೋಶ ಭಿತ್ತಿಗೆ ಆ ಸಾಮರ್ಥ್ಯ ಇರುತ್ತೆ. ಹಾಗೆ ನೆಕ್ಸ್ಟ್ ಕೋಶ ಕೇಂದ್ರ. ಕೋಶ ಕೇಂದ್ರದ ಮಧ್ಯಭಾಗದಲ್ಲಿ ಕಂಡುಬರ್ತಕ್ಕಂತಹ ದುಂಡಾದ ಅಥವಾ ಅಂಡಾಕಾರದ ರಚನೆಗೆ ನಾವು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ ಮಕ್ಕಳೇ. ಇದನ್ನ ನಾವು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಇಡೀ ಕೋಶದ ಪ್ರಾಣಿ ಜೀವಕೋಶದ ಆಲ್ಮೋಸ್ಟ್ ಮಧ್ಯಭಾಗದಲ್ಲಿ ಅದು ಕಂಡುಬರ್ತದೆ. ಇದು ಕೋಶ ಕೇಂದ್ರ ಪೊರೆ ಇರತಕ್ಕಂತಹ ಎರಡು ಪದರ, ಈ ಪದರದಿಂದ ಆವರಿಸಲ್ಪಟ್ಟಿದೆ. ಅದು ಸಹ ಎರಡು ಪದರದಿಂದ ಆವೃತ ಆಗಿರುತ್ತದೆ. ಇದರ ಮೂಲಕ ವಸ್ತುಗಳು ನ್ಯೂಕ್ಲಿಯಸ್ನ ಹೊರಗೆ ಅಂದ್ರೆ ಕೋಶ ದ್ರವ್ಯಕ್ಕೆ ಚಲಿಸುತ್ತವೆ. ಇದು ಕೋಶ ದ್ರವ್ಯ. ನ್ಯೂಕ್ಲಿಯಸ್ನ ಒಳಗೆ ಮತ್ತು ಹೊರಗೆ ಈ
ಹಿಪ್ಪದಳದ ಕೋಶ ಕೇಂದ್ರ ಪೊರೆಯ ಮೂಲಕ ವಸ್ತುಗಳು ಚಲಿಸುತ್ತವೆ. ಹಾಗೆಯೇ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಕ್ರೋಮೋಸೋಮ್ಸ್ಗಳನ್ನು ಹೊಂದಿರುತ್ತದೆ. ಈ ಕ್ರೋಮೋಸೋಮ್ಗಳನ್ನು ಹೊಂದಿದೆ. ಇವು ಡಿಎನ್ಎ ಮತ್ತು ಆರ್ಎನ್ಎ ಅಂತಕ್ಕಂತಹ ಕಣಗಳಿಂದ ಮಾಡಲ್ಪಟ್ಟಿರ್ತವೆ. ಡಿಎನ್ಎ ಅಂತಂದ್ರೆ ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್, ಆರ್ಎನ್ಎ ಅಂದ್ರೆ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಸೊ ಹಾಗೆ ಆ ಅಣುಗಳ ರೂಪದಲ್ಲಿ ಅವುಗಳನ್ನು ಹೊಂದಿರ್ತವೆ. ಕೋಶ ವಿಭಜನೆಯ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ವಸ್ತುವನ್ನ ಈ ವಸ್ತುವು ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಆಗ್ತವೆ. ಚಿತ್ರದಲ್ಲಿ ನಾವು ನೋಡ್ತಾ ಇರಬಹುದು. ಸೊ ಕ್ರೋಮೋಸೋಮ್ಸ್ ಅಂತ ಕರಿತೀವಲ್ಲ, ಈ ಕ್ರೋಮೋಸೋಮ್ಸ್ ಏನು ಹೊಂದಿದೆ? ಡಿಎನ್ಎ ಇರ್ತದೆ. ಸೊ ಹೀಗೆ ಚಿತ್ರದಲ್ಲಿ ಕಾಣತಕ್ಕಂತಹ ರೀತಿಯಲ್ಲಿ ಅವು ರಚನೆಯನ್ನ ಹೊಂದಿರ್ತವೆ. ಡಿಎನ್ಎ ಡಬಲ್ ಹೆಲಿಕ್ಸ್ ರಚನೆಯಲ್ಲಿ ಕಂಡುಕೊಂಡಿರತಕ್ಕಂತಹ ಒಂದು ಬ್ಯಾಟ್ಸ್ ಮತ್ತು ಕ್ರಿಪ್ಟ್ ವಿಜ್ಞಾನಿಗಳಿಲ್ಲ. ಸೊ ಅದಕ್ಕೆ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಗ್ತದೆ. ಸೊ ಅದು ಡಬಲ್ ಹೆಲಿಕ್ಸ್ ರಚನೆ ನಾವು ಮಾಡ್ತಿದೀವಲ್ಲ, ಈ ಏಣಿಯನ್ನ ಟ್ವಿಸ್ಟ್ ಮಾಡಿದ್ರೆ ಹೇಗೆ ಕಂಡುಬರುತ್ತೋ ಆ ರೀತಿ ಅದು ಕಂಡುಬರ್ತದೆ. ಹಾಗೆಯೇ ಕೊನೆಯದಾಗಿ ಈ ಕೋಶ ಕೇಂದ್ರದ ಮುಂದಿನ ಒಂದು ವಿಷಯಗಳನ್ನು ನೋಡ್ತಾ ಹೋದ್ರೆ ನೆಕ್ಸ್ಟ್ ಜೀವಕೋಶದ ನಿರ್ಮಾಣ ಮತ್ತು ಸಂಘಟನೆ ಮಾಡಲಿಕ್ಕೆ ಬೇಕಾಗತಕ್ಕಂತಹ ಮಾಹಿತಿಯನ್ನ ಈ ಡಿಎನ್ಎ ಅಣುಗಳು ಹೊಂದಿರ್ತವೆ. ಡಿಎನ್ಎ ಅಣುವಿನ ಕ್ರಿಯಾಶೀಲ ಭಾಗವನ್ನು ನಾವು ಹೇಳ್ತೀವಿ ಜೀನ್ಗಳು ಅಂತ ಕರಿತೀವಿ. ಆ ಡಿಎನ್ಎಲ್ಲಿ ಅತಿ ಕ್ರಿಯಾಶೀಲ ಭಾಗಗಳಿರ್ತವೆ, ಜೀನ್ ಅಂತಕ್ಕಂತಹ ಭಾಗಗಳು. ಚಿತ್ರದಲ್ಲಿ ನಾವು ಗಮನಿಸಿರ್ಬೋದು. ಆ ಜೀನ್ಗಳನ್ನ ದೊಡ್ಡ ಪ್ರಮಾಣದಲ್ಲಿ ನಾವು ತೋರಿಸಿರ್ತಕ್ಕಂಥವು. ಈ ಜೀನ್ಗಳು ಆ ವ್ಯಕ್ತಿಯ ಅಥವಾ ಜೀವಿಯ ಗುಣಲಕ್ಷಣಗಳಿಗೆ ಕಾರಣ ಆಗ್ತವೆ. ಆಯ್ತಾ? ಸೊ ಅದಕ್ಕೆ ಹುಟ್ಟಿದಂತಹ ಮಕ್ಕಳಲ್ಲಿ ನಾವು ಗಮನಿಸಿ ಹೇಳ್ಬೋದು. ಕಣ್ಣುಗಳನ್ನು ನೋಡಿದ್ರೆ ಎಲ್ಲ ಅಪ್ಪನ ತರ ಅಥವಾ ಅಮ್ಮನ ತರ ಬಣ್ಣ, ಆ ಮಗುವಿನ ಬಣ್ಣವನ್ನು ನೋಡಿದ್ರೆ ತಾಯಿ ತರ ಅಥವಾ ತಂದೆ ತರ ಅಥವಾ ಅಜ್ಜಿ ತರ ಇದೆ. ಎಲ್ಲ ಆ ತಲೆಯ ಕೂದಲನ್ನು ನೋಡಿದ್ರೆ ಯಾವ ರೀತಿ ಇದೆ ಅಂತ ಕಂಪ್ಯಾರಿಸನ್ ಮಾಡಿ ಹೋಲಿಕೆ ಮಾಡಿ ಮಾತಾಡ್ತೀವಲ್ಲ, ಅವುಗಳಿಗೆ ಕಾರಣ ಈ ಜೀನ್ಗಳು. ಆಯ್ತಾ? ಈ ಜೀನ್ಗಳು ಕಾರಣ. ಕೊನೆಯದಾಗಿ ನೆಕ್ಸ್ಟ್ ಪ್ರೋಕ್ಯಾರಿಯೇಟ್ ಮತ್ತು ಯೂಕ್ಯಾರಿಯೇಟ್ ಅಂತಕ್ಕಂತಹ ಅಂಶ ಬರುತ್ತೆ. ಅದರ ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದಿನ ತರಗತಿಯಲ್ಲಿ ನೋಡೋಣ. ಸದ್ಯಕ್ಕೆ ಇಲ್ಲಿಯವರೆಗೆ ಆದಂತಹ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಬರ್ಕೊಡ್ರಿ. ಪ್ರಶ್ನೆ 1 ಹೋಮ್ವರ್ಕ್ಗೆ ಬರೀಲಿಕ್ಕೆ. ಪ್ರಶ್ನೆ 1, ಜೀವಕೋಶದ ಮೂಲ ಘಟಕ ಯಾವುದು? ಜೀವಕೋಶದ ಮೂಲ ಘಟಕ ಯಾವುದು? ಎರಡನೇದಾಗಿ ಜೀವಕೋಶ ಎಂದರೇನು? ಎರಡನೇ ಪ್ರಶ್ನೆ, ಜೀವಕೋಶ ಎಂದರೇನು? 2 ವಿಧದ ಜೀವಕೋಶಗಳನ್ನು ಹೆಸರಿಸಿ. 2 ವಿಧದ ಜೀವಕೋಶಗಳನ್ನು ಹೆಸರಿಸಿ. ಮೂರನೇದಾಗಿ ಏಕಕೋಶ ಜೀವಿ ಮತ್ತು ಬಹುಕೋಶ ಜೀವಿ ಎಂದರೇನು? ಉದಾಹರಣೆ ಕೊಡಿ. ಏಕಕೋಶ ಜೀವಿ ಮತ್ತು ಬಹುಕೋಶ ಜೀವಿ ಎಂದರೇನು? ಉದಾಹರಣೆ ಕೊಡಿ. ನಾಲ್ಕನೆಯದಾಗಿ ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಭಾಗ ಗುರುತಿಸಿ. ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಭಾಗ ಗುರುತಿಸಿ. ಈ 4 ಪ್ರಶ್ನೆಗಳಿಗೆ ಮಕ್ಕಳೇ ಉತ್ತರ ಬರೆದ್ಬಿಟ್ಟು ನಿಮ್ಮ ವಿಜ್ಞಾನ ಶಿಕ್ಷಕರಿಗೆ ತೋರಿಸಿ. ಅರ್ಥ ಆಯ್ತಲ್ಲ ಈ ಪಾಠ? ಧನ್ಯವಾದ.